ನಿನ್ನೆ ಬೆಂಗಳೂರಿಂದ ಬಂದು ನೇರವಾಗಿ ಉಚಿತವಾಗಿ ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೆ. ಎನ್ವಿರಾನ್ಮೆಂಟ್ ಫಾರೆಸ್ಟ್ ಮಿನಿಸ್ಟರ್ ಸುಮಾರು 12 ಗಂಟೆಗೆ ಭೇಟಿ ಮಾಡಿದ್ದೆ. ಅದಾದ್ಮೇಲೆ ಜಲಶಕ್ತಿ ಮಿನಿಸ್ಟರ್ನ ಭೇಟಿ ಮಾಡಿದ್ದೆ. ಜಲಶಕ್ತಿ ಮಿನಿಸ್ಟರ್ಗೆ ಸಂಬಂಧಪಟ್ಟಂತೆ ಆಗ ನಮ್ಮ ಸೋಮಣ್ಣ ಅವರು ಕೂಡ ನಮ್ಮ ರಾಜ್ಯದಿಂದ ಮಂತ್ರಿಗಳಾಗಿದ್ದಾರೆ, ಅವರು ಕೂಡ ಆ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಅದಾದ್ಮೇಲೆ ತಿರ್ಗಾ ಮತ್ತೆ ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಭೇಟಿ ಮಾಡಿದ್ದೆ. 4 ಜನ ಸೆಂಟ್ರಲ್ ಮಿನಿಸ್ಟರ್ ಅವರು ನಿನ್ನೆ ಭೇಟಿ ಮಾಡಿದ್ದಾರೆ. ಮುಖ್ಯವಾಗಿ ಫಸ್ಟ್ ಎನ್ವೈರನ್ಮೆಂಟ್ ಮತ್ತು ಫಾರೆಸ್ಟ್ ಮಂತ್ರಿಗಳ ಹತ್ರ 2 ವಿಚಾರ. ಒಂದು, ಎತ್ತಿನಹೊಳೆ ಪ್ರಾಜೆಕ್ಟ್ ಏನಿದೆ ನಾವು ಅದೇ ಕೆಲಸನ ನಮ್ಮ ತುಮಕೂರು ಭಾಗದಲ್ಲಿ ಮತ್ತು ಹಾಸನ ಭಾಗದಲ್ಲಿ ಅವರು ನಮಗೆ ಕೆಲಸನ ನಿಲ್ಲಿಸ್ಬಿಟ್ಟಿದ್ರು. ನಾವು ಅರ್ಧ ಕೆಲಸ ಮಾಡಿಬಿಟ್ಟಿದ್ವಿ. ರೆವಿನ್ಯೂ ಲ್ಯಾಂಡ್ ಎಲ್ಲ ಮೋಡಿ ಎಲ್ಲ ದಾಖಲೆಗಳೆಲ್ಲ ಅವ್ರಿಗೆಲ್ಲ ಕೊಟ್ಟು ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ರು. ಸೊ ಅದಾದ್ಮೇಲೆ 40-50 ವರ್ಷದಿಂದ ಅವರಿಗೆ ಲ್ಯಾಂಡ್ ಗ್ರಾಂಟ್ ಕೂಡ ಆಗಿತ್ತು. ಸೊ ಈಗ ನಮ್ದು ಅಂತೇಳಿ ಅವರು ತಕರಾರು ಹಾಕಿ ನಿಲ್ಲಿಸಿದ್ದಾರೆ ಫಾರೆಸ್ಟ್. ಅವ್ರ ಹತ್ರ ಜಗಳ ಬೇಡ ಅಂತ ಹೇಳಿ ಅದಕ್ಕೆ ಆಲ್ಟರ್ನೇಟಿವ್ ಲ್ಯಾಂಡ್ ನಾವು ಯಾರೇ ಪ್ರಪೋಸ್ ಮಾಡಿ ಈಗಾಗಲೇ ನಾವು ಆಲ್ಟರ್ನೇಟ್ ಲ್ಯಾಂಡ್ ಕೂಡ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಅವರಿಗೆ ಅದನ್ನ ಕೊಟ್ಟಿದ್ದೇವೆ. ಅವರು ಕ್ಲಿಯರೆನ್ಸ್ ಮಾಡಬೇಕಾಯ್ತು, ಇನ್ನ ಕ್ಲಿಯರೆನ್ಸ್ ಮಾಡಿಲ್ಲ. ಕೆಲವು ಅಬ್ಜೆಕ್ಷನ್ಸ್ ಕೆಲವು ಹಾಕಿದ್ದಾರೆ. ನಾನು 3 ಸತಿ ಈಗಾಗಲೇ ನಾನು ಭೇಟಿ ಮಾಡಿದ್ದೇನೆ. ಸೊ ಕ್ಲಿಯರ್ ಆಗಿಲ್ಲ. ಅದಕ್ಕೆ ಮತ್ತೆ ಬಂದು ನಮಗೆ ಬಹಳ ತೊಂದರೆ ಆಗ್ತದೆ, ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಅಂತೇಳಿ ನಿನ್ನೆ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಸೊ ಅವ್ರು ಏನೇನು ಅಬ್ಜೆಕ್ಷನ್ ಆಗಿರೋ ಅದೆಲ್ಲ ಕಂಪ್ಲೀಟ್ ನಮ್ಮ ರೈಸ್ ಮಾಡ್ತಾರೆ. ಅದೇನಂದ್ರೆ ಬಣ್ಣ ನೀವು ಇಲ್ಲೇ ತೆಗೆದ್ಬಿಟ್ಟು ಆಗ್ತಾ ಇದ್ದೀರಾ, ಈ ಒಂದು 25 ಕಿಲೋಮೀಟರ್ ದೂರದಲ್ಲಿ ಎತ್ಕೊಂಡು ಹೋಗಿ ಹಾಕಿ ಅಂತ ಅದೊಂದೇ ದೊಡ್ಡ ವಿಷಯ. ನಾವು ಆ ಲ್ಯಾಂಡ್ ಲಾರ್ಡ್ಸ್ಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ದು. ಕ್ಯಾಬಿನೆಟ್ ಅನ್ನು ಕೂಡ ಎಕ್ಸ್ಗ್ರೇಷಿಯ ಅಂತ ಕೂಡ ನಾನು ತೀರ್ಮಾನ ಮಾಡಿ, ಯಾಕೆಂದ್ರೆ ಕಾಂಪನ್ಸೇಷನ್ ಕೊಟ್ಟರೆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ತಿರ್ಗಾ ಬೇರೆ ಲೀಗಲಾಟಿ ಪ್ರಾಬ್ಲಮ್ ಆಗ್ತದೆ ಸೇರಿ ನಾವು ತೀರ್ಮಾನ ಮಾಡಿದ್ದೇವೆ. ಅದನ್ನು ಕೂಡ ಎಲ್ಲ ಅವ್ರಿಗೆ ತಿಳಿಸಿದ್ದೇವೆ. ಬಟ್ ಅವರು ಸದ್ಯದಲ್ಲೇ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾದ ವಿಚಾರ ಮೇಕೆದಾಟು ವಿಚಾರ. ಅದು ಕೂಡ ಈಗ ನಮಗೆ ಈಗಾಗಲೇ ಒಂದು ಅಪ್ರೈಸಲ್ ರಿಪೋರ್ಟ್ ಅವ್ರು ಕೊಡಬೇಕು ಮೇಕೆದಾಟು ವಿಚಾರ ಸಂಬಂಧಪಟ್ಟಂತೆ. ಅದು ಕೂಡ ಇನ್ನ ನೀವು ಆಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧ ಕೋರ್ಟ್ ಇರ್ಬೋದು. ಕೋರ್ಟ್ಗೆ ನೀವು ಏನ್ ಕೊಡಬೇಕು ನೀವು ಕೊಡಿ. ಅದು ನಮ್ಮ ಪ್ರಾಜೆಕ್ಟು ಕರೆಕ್ಟಾಗಿ ಇದೆಯಾ ಇಲ್ವಾ, ತಮಿಳುನಾಡಿಗೆ ಎಫೆಕ್ಟ್ ಆಗ್ತದಾ ಇಲ್ಲ ಅಂತೇಳಿ ಏನ್ ಬೇಕಾದ್ರೂ ಕೊಡಿ. ಇದೇ ಕೋರ್ಟ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅನೇಕ ಓವರಾಲ್ ಡಿಸ್ಕಷನ್ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ. ಬಟ್ ಯಾವ ಸಂದರ್ಭದಲ್ಲೂ ಕೂಡ ನಾವು ಅದನ್ನ ರೇಟ್ ಮಾಡಕ್ಕಾಗಲ್ಲ. ನಾವು ನಿಮಗೆ CWCಗೆ ಅಪ್ರೈಸಲ್ ಮಾಡಿ DPR ಗೆ ಕ್ಲಿಯರೆನ್ಸ್ ಕೊಡಬೇಕು ಅಂತ ಹೇಳಿದ್ವಿ. ಇದು ವಿತಿನ್ ದಿ CWDT ಅವಾರ್ಡ್ ಏನಿದೆ ಸುಪ್ರೀಂ ಕೋರ್ಟ್ ಪ್ರಕಾರನೇ ನಾವು ಅದನ್ನ ಮಾಡ್ಕೊಟ್ಟಿದೀವಿ. ಅದು ಕೂಡ ನೀವು ಕೋರ್ಟ್ಗೆ ಏನ್ ಬೇಕು ನೀವು ಸಬ್ಮಿಟ್ ಮಾಡಿ, ಕೋರ್ಟ್ ಏನ್ ಬೇಕಾದ್ರೂ ತೀರ್ಮಾನ ಮಾಡಿ ಅಂತ ಕೂಡ ಅದಕ್ಕೆ ತಿಳಿಸಿದ್ದೇವೆ. ಅದು ಆಯ್ತು, ನಾನು ಅದನ್ನ ನೋಡ್ತೀನಿ. ಅದು ಕೂಡ ನಾವು ಯಾವ ನೀರು ನಮ್ಗಿನ್ನ ಜಾಸ್ತಿ ಹೆಲ್ಪ್ ಮಾಡೋದು ತಮಿಳುನಾಡಿಗೆ ಇರೋದು ಕೂಡ ಸ್ವತಃ ಪ್ರಸ್ತಾವನೆಯಿಂದ ಅವ್ರಿಗೆ ತಿಳಿಸಿದ್ದೇವೆ. ಅವರು ಅದ್ರ ಬಗ್ಗೆ ಕೂಡ ನಾನು ಕರೆಸಿ ಒಂದು ಮಾತಾಡ್ತೀನಿ ಅವರು ಹೇಳಿದ್ದಾರೆ. 3ನೇ ವಿಚಾರ, ಕೃಷ್ಣ ವಾಟರ್ ಅವಾರ್ಡ್ ಮಹಾರಾಷ್ಟ್ರದ ಏನೋ ತಗೊಂಡಿಲ್ಲ. ಈಗ 2 ಸತಿ ಅವರು ಮೀಟಿಂಗ್ ಕರೆದಿದ್ರು. ಒಂದ್ಸತಿ 1 ತಿಂಗಳು 2 ತಿಂಗಳಿಂದ, ಇದಕ್ಕೆ ಮೊನ್ನೆ ಒಂದ್ಸತಿ ಕರೆದಿದ್ರು. ಸೊ ಡ್ಯೂ ಟು ಏನೇನೋ ಅವರ ಏನ್ ಪ್ರೆಷರ್ ಬಂತು ಗೊತ್ತಿಲ್ಲ, ಅದಕ್ಕೆ ಇದಕ್ಕಿದ್ದಂಗೆ ಇಟ್ ಹಸ್ ಬಿನ್ ಪೋಸ್ಟ್ಪೋನ್ಡ್ ಅಂತ ಹೇಳಿ ನನಗೊಂದು ಮೆಸೇಜ್ ಕಳಿಸಿದ್ರು. ದಿನ ಬಂದೇ ಬಿಟ್ಟಿದೆ ನನಗೆ. ಬಂದ ಮೇಲೆ ಮುಂದಕ್ಕೆ ಹಾಕಿದ್ರು. ಅದನ್ನು ಕೂಡ ನಾನೀಗಾಗಲೇ ಪ್ರಸ್ತಾವನೆಯನ್ನ ಹೇಳಿದ್ದೇನೆ. ಸೊ ಈಗ ನೆಕ್ಸ್ಟ್ ಈ ತಿಂಗಳಲ್ಲೇ ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅದೇನಂತ ಅಂದ್ಬಿಟ್ಟು ಕೇಳ್ಬೇಕಲ್ಲ. ಯಾಕೆಂದ್ರೆ ಅವಾರ್ಡ್ ಆಗಿ 10 ವರ್ಷದಿಂದ ನಾವು ಬ್ಯಾಕ್ ಕೊಡ್ಲಿಕ್ಕಾಗಲ್ಲ. ಈಗಾಗಲೇ ನಾವು ಅದನ್ನು ಸಂಬಂಧಪಟ್ಟಂತೆ
ಸುಮಾರು 1,40,000 ಎಕರೆಗೆ ನೀರನ್ನ ಕೊಡ್ಲಿಕ್ಕೆ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದನ್ನ ನೀರು ಕೂಡ ಇದೆ, ಈಗಾಗಲೇ ಒಪ್ಪಂದ ಕೂಡ ಆಗಿದೆ, ಅವಾರ್ಡ್ ಕೂಡ ಆಗಿದೆ, ಗೆಜೆಟ್ ಆಗಿದೆ. ಗೆಜೆಟ್ ಆಗಿದ್ದಕ್ಕೆ ಅವ್ರದ್ದು ಯಾಕೆ ಅಮಿಷನ್ ಆಗ್ಬೇಕು? ನಮ್ಮ ನೀರನ್ನ ನಮ್ಮ ಹಕ್ಕು, ನಾವು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಿಮ್ಗೆ ಯಾರು ನನ್ಗೆ ಅಡಚಣೆ ಬರಬಾರ್ದು. ನೀವು ತೆಲಂಗಾಣ, ಆಂಧ್ರ ಮತ್ತು ಮಹಾರಾಷ್ಟ್ರ ಈ 3 ಜನರನ್ನು ಕರೆದು ಮಾತಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಸದ್ಯಕ್ಕೆ ಅದೇ ಪಾರ್ಲಿಮೆಂಟ್ ಒಳಗಡೆ ಕರಿತೀವಿ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಪಾರ್ಲಿಮೆಂಟ್ ಟೈಮಲ್ಲಿ ನಾವು ಬರ್ತೀವಿ ಅಂತ ಹೇಳಿದ್ದೀವಿ. ಈ ಮಧ್ಯದಲ್ಲಿ ಇವೆಲ್ಲ ಪ್ರಾಜೆಕ್ಟ್ಸ್ ವಿಚಾರದಲ್ಲಿ ಕೂಡ ನಾನು ಬಂದು ಎಂಪಿಗಳಿಗೆ ಕೂಡ ನಾನು ಮತ್ತು ಸೆಂಟ್ರಲ್ ಮಿನಿಸ್ಟರ್ಸ್ ಯಾರಿದ್ದಾರೆ ಅವರು ಕೂಡ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಾವು ಪ್ರೆಷರ್ ಬಿಲ್ಡಪ್ ಮಾಡಬೇಕು. ಒಂದು ಕಡೆ ಇಡೀ ರಾಜ್ಯ ಒಗ್ಗಟ್ಟಾಗಿ ಇದ್ರ ಬಗ್ಗೆ ಎಲ್ಲ ಪ್ರಾಜೆಕ್ಟ್ ಬಗ್ಗೆ ಫೈಟ್ ಮಾಡಬೇಕಾಗುತ್ತೆ. ಆಮೇಲೆ ಏನ್ ನಮ್ಗೆ ಇರೋ ಸ್ಕೀಮ್ಸ್ ನಾವು ಕೊಟ್ಟಿದ್ದೀವಿ, 6 ಸ್ಕೀಮ್ಸ್ 5,400 ಕೋಟಿ ಅಲ್ಲದೆ ಕೆಲವು ಸ್ಕೀಮ್ಸ್ ನಾವು ಸೆಂಟ್ರಲ್ ಅಸಿಸ್ಟೆನ್ಸ್ಗೋಸ್ಕರ PMISKY ಮತ್ತು ಏಷ್ಯನ್ AIBP, ಆಮೇಲೆ ಫ್ಲಡ್ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ FMBP ಅಂತ ಅದನ್ನು ಕೂಡ ಕೆಲವು ಸ್ಕೀಮ್ಸ್ ಇದೆ. ಪ್ರಗತಿ ಪ್ರಧಾನ ಮಂತ್ರಿ ಕೃಷಿ ಸಂಚಾರ ಯೋಜನಾ ಅಂತ ಒಂದು ಫ್ಲಡ್ ಮ್ಯಾನೇಜ್ಮೆಂಟ್ ಅಂಡ್ ಆಂಟಿ ಎರೋಷನ್ ಇವೆರಡರಲ್ಲೂ ಕೂಡ ಕೆಲವು ಪ್ರೋಗ್ರಾಮ್ಸ್ 6 ಪ್ರಾಜೆಕ್ಟ್ಸ್ ಅವರ ಮುಂದೆ ಇಟ್ಟಿದ್ದೀವಿ. 4 ಮಾದಾಯಿ ಪ್ರಾಜೆಕ್ಟು ಇದೇನು ಇದು ಉಳ್ಕೊಂಡಿದೆ. ಈ ಫಾರೆಸ್ಟ್ ಕ್ಲಿಯರೆನ್ಸ್ ಬಗ್ಗೆ ಅದು ಮುಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಅದನ್ನ ನಾವು ಈಗಾಗಲೇ ಆಗೋಯ್ತು, ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಟೆಂಡರ್ ಕೂಡ ಕರೆದಿಟ್ಟಿದ್ದೀವಿ. ಈ ಮಧ್ಯದಲ್ಲಿ ಈ ಆಂಧ್ರ ಗೋವಾ ಗೌರ್ಮೆಂಟ್ ಅವರು ನಮಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದೀನಿ, ಶೋಕಾಸ್ ನೋಟಿಸ್ ನಮಗೆ ಇಶ್ಯೂ ಮಾಡಿದ್ದಾರೆ. 9/1/2023 ಇಶ್ಯೂ ಮಾಡಿದ್ದಾರೆ. ನೋಡ್ಕೊಂಡಿಲ್ಲ, ಬಟ್ ನಮ್ಮವರನ್ನು ತಕ್ಷಣ ರಿಪೋರ್ಟ್ ಮಾಡಿದ್ದಾರೆ, ನಿಮಗೆ ಶೋಕಾಸ್ ನೋಟಿಸ್ ಕೊಡಕ್ಕೆ ಬರಲ್ಲ ಅಂತ. ಅದರ ಮೇಲೆ ಸ್ವಲ್ಪ ವ್ಯಾಜ್ಯ ನಡೀತಾ ಇದೆ, ಕೋರ್ಟ್ಗೆ ನಾವು ಹೋಗಿ ಮಾಡೋದು. ನಾನು ನಮ್ಮ ಲೀಗಲ್ ಟೀಮ್ ಹತ್ರ ನಾನು ಮಾತಾಡಿದ್ದೀನಿ. ಇದೆಲ್ಲ ಎನ್ವೈರನ್ಮೆಂಟ್ ಮಿನಿಸ್ಟರ್ ಪ್ರಸ್ತಾವನೆ ಕೂಡ ನಾನು ತಂದು ಅವ್ರ್ಯಾರು ನಮಗೆ ರಾಜ್ಯಕ್ಕೆ ಶೋಕಾಸ್ ಜೊತೆಗೆ ನಾವು ನಮ್ಮ ಜಾಗದಲ್ಲಿ ಕೆಲಸ ಮಾಡ್ತೀವಿ. ನಮ್ಮ ಜಾಗದಲ್ಲಿ ಏನಾದ್ರು ಪ್ರೊಟೆಕ್ಷನ್ ಮಾಡ್ಬೇಕಾದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ನೀವು ಹೇಳಿ ನಾವು ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ ಬೇಕಾದ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ನಾವು ಪ್ರಸ್ತಾವನೆಯಿಂದ ಅವರೇನು ಶೋಕಾಸ್ ಉತ್ತರ ಕೊಟ್ಟಿಲ್ಲ ತಿಳಿಸಿದ್ದೇವೆ. ಸೊ ಅವರು ಸದ್ಯ ನಾವು ಪ್ರಹ್ಲಾದ್ ಜೋಶಿ ಅವರು ಬಂದು ಮಾತಾಡಬಹುದು ಅಂತ ತಿಳಿಸಿದ್ರು. ಸೊ ನನಗೆ ಅವ್ರೇನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಸೊ ನಾನು ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡಿದ್ದೀನಿ. ಅದನ್ನ ನಾವು ಸುಪ್ರೀಂ ಕೋರ್ಟ್ಗೆ ನಾವು ಕೇಸ್ ಹಾಕಿದೀವಿ ಅನ್ನೋ ಮಾಹಿತಿಯನ್ನು ನಮ್ಮ ಆಫೀಸರ್ಸ್ ಕೊಟ್ಟಿದ್ದಾರೆ. ಅದನ್ನ ನಾನು ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡಿದ್ದೀನಿ. ನಮ್ಮ CM ಕೂಡ ಈ ವಿಚಾರನ ಗಮನಿಸಿ ತಂದು ನಮ್ಮ ಮಿನಿಸ್ಟರ್ ಗಮನ ತಂದು ಐ ಥಿಂಕ್ ಅದನ್ನ ನೋಟಿಸ್ ಆದ್ರೆ ಬೇಕಾದ್ರೆ ನಾವು ಕೇಸ್ ಹಾಕಿದ್ರೆ ಬೇಕಾದ್ರೆ ಅದನ್ನ ವಿಡ್ರಾ ಮಾಡಿ ಅದನ್ನ ಕೆಲಸ ಪ್ರಾರಂಭ ಮಾಡಕ್ಕೆ ಏನು ಮಾಡಬೇಕು, ಅದನ್ನ ಟೆಂಡರ್ ಕರೆದಿದ್ದೀವಿ. ಏನೇನು ಈಚಿದೆ ಅದನ್ನೆಲ್ಲ ಸಮಸ್ಯೆ ಬಗೆಹರಿಸಿ ಕೆಲಸ ಮಾಡಕ್ಕೆ ನಾವು ವೆರಿ ಕ್ಲಿಯರ್. ಅದಕ್ಕೆ ನಮ್ಮ ಲೀಗಲ್ ಟೀಮ್ಗೆ ನೀವು ಫೈನಲ್ ಒಪಿನಿಯನ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಈ ಒಂದು ವಿಚಾರ ಅವರು ಕೂಡ ನಾನು ತಿಳಿಸಿದ್ದೀನಿ. ಈ ಮಧ್ಯದಲ್ಲಿ ಏನು ಈ ಕಳಸಾ ಬಂಡೂರು ಇದೇನಿದೆ ಇದು ಡ್ರಿಂಕಿಂಗ್ ವಾಟರ್, ಅವ್ರಿಗೇನು ಎಫೆಕ್ಟ್ ಏನಾಗಲ್ಲ. ಮಧ್ಯದಲ್ಲಿ ಅವ್ರಿಗೇನ ನಾವು ಲೈನ್ ಹಾಕಕ್ಕೆ ನಾವು ಸ್ವಲ್ಪ ಭಿಕ್ಷೆ ಮಾಡಿದ್ವಿ. ಆ ವಿಚಾರ ಕೂಡ ಅದನ್ನು ಪ್ರಸ್ತಾವನೆ ಮಾಡಿದ್ವಿ. ಬೇಕಾದ್ರೆ ವಯೋಪಿಡಿ ಆದ್ರೆ ಬೇಕಾದ್ರೆ ನಾವು ಕೂಡ ರೆಡಿ ಇದ್ದೀವಿ. ನಮ್ಗೆ ನೀವು ತೊಂದರೆ ಕೊಡ್ಬೇಡಿ, ನಾವು ನಿಮ್ಗೆ ತೊಂದರೆ ಕೊಡೋದಿಲ್ಲ. ಅದು ಕೂಡ ಆಪ್ಷನ್ಸ್ ಕೊಟ್ಟಿದ್ದೀವಿ. ಮಹಾರಾಷ್ಟ್ರ ಇರ್ಬೋದು, ಇನ್ನೊಂದಿರ್ಬೋದು. ಸೊ ಅದಕ್ಕೆ ಇನ್ನೊಂದು ವಾರದಲ್ಲಿ ನನ್ನ ಒಂದು ಅದ್ರ ಬಗ್ಗೆ ಒಂದು ಒಪಿನಿಯನ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ನಾನು ನೆಕ್ಸ್ಟ್ ಪಾರ್ಲಿಮೆಂಟ್ ನಡೆಯೋಷ್ಟೊತ್ತಿಗೆ ಮತ್ತೆ ನಿಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಈಗ ಇನ್ನೂ ದುಡ್ಡು ಬಂದಿಲ್ಲ. ಅದಕ್ಕೆ ಪ್ರೆಷರ್ ಬಿಲ್ಡಪ್ ಮಾಡ್ತಾ ಇದ್ದೀವಿ ನಾವು. ಅವರು ತಿರ್ಗಾ ರಿವೈಸ್ಡ್ ಎಸ್ಟಿಮೇಟ್ ಕಳಿಸಿ ಅಂತ ಹೇಳಿದ್ರು. ರಿವೈಸ್ಡ್ ಎಸ್ಟಿಮೇಟು ಕಳಿಸಿದ್ದೀವಿ. 5,400 ಕೋಟಿ ಅಂತ ಇನ್ನ ಜಾಸ್ತಿಗೂ ಕೇಳಿದ್ದೀವಿ ನಾವು. ಅವರು ಏನು ಮಾಡ್ತಾ ಇಲ್ಲ. ಈಗಾಗಲೇ ನಾವು ಅದಕ್ಕೆ 10,604 ಕೋಟಿ ರೂಪಾಯಿ
ನಾವು ಅದೇ ಖರ್ಚು ಕೂಡ ನಾವು ಮಾಡಿದ್ದೀವಿ ಕೆಲವು ದುಡ್ಡು, ಅದು ಕೂಡ ಅಪಪತ್ರ ಇದಕ್ಕೆ ಅವ್ರ ಬಜೆಟ್ ಸ್ಪೀಚ್ ಎಲ್ಲ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೊಟ್ಟಿಲ್ಲ. ಸೊ ಅದು ಕೂಡ ನಾವು ಅದೇ ಇನ್ನು ಮಂತ್ರಿ ಸ್ವಲ್ಪ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನಗೇನೋ ಏನು ದುಡ್ಡು ಬರೋವರೆಗೂ, ನಮ್ಮ ಅಕೌಂಟ್ ಬರೋವರೆಗೂ ಚಿತ್ರದುರ್ಗ, ತುಮಕೂರು, ದಾವಣಗೆರೆ, ಚಿಕ್ಕಮಗಳೂರು ಎಲ್ಲ ಭಾಗಕ್ಕೆ ಸಂಬಂಧಪಟ್ಟದ್ದು ಅವ್ರದ್ದೇ ಎಂಪಿಗಳು ಕೂಡ ಇದ್ದಾರೆ. ಅದಕ್ಕೆಲ್ಲ ಪ್ರೆಷರೈಸ್ ಅಲ್ಲ ಏನು They have sent, even I also have set up a team and sent to Karnataka in all the districts. We want to change about 30, more than 30 districts, 20 districts. I want to change and give opportunity to new face. Last about 2 months back, Rahul Gandhi, Venugopalji, under the leadership of Mallikarjun Kharge conducted a meeting, and even I was also invited. All the DCC president also was being called. They discussed about the pros and cons of the organization. They want to strengthen the district Congress committees. So they want to revamp it. So they are in the process. So I know you might be knowing even in Haryana, Madhya Pradesh, all our leaders are going. See, here somewhere Mr. Srinivas was sitting. He has gone. Our GC Chandrasekhar is sitting. He has gone. coordinators, they mean about Coordinators. They are going. And here also, since there are no MLAs, here MLAs and ministers are there. So he is General Secretary, it is his duty to discuss with them, know the problem of the organization, and we are building 100 Congress offices on the eve of Mahatma Gandhi's 100 years of taking over the presidency of the Congress party. He is asking whether the MLAs, ministers are taking interest or not. In the meantime, Mr. Singla, he is in charge of our assets. He also came and had a thorough meeting. I have requested Rahulji and Mr. Kharge Saab to come and lay the foundation of all those offices. So in Connected, he is meeting all of them. Apart from that, there is no political issue which is buzz by the media. Sir, would there be a change of guard after 2.5 years? Sir, as was told that there has been this 2.5 years formula being chalked out by the... I don't know. See, one is speculation from your side. There is no speculation within my ear or my eyes. ಸರ್ MLCs ಈ ಸಲ ಕ್ಲಿಯರ್ ಆಗುತ್ತೆ ಸರ್? 4 ಖಾಲಿ ಇರೋದು ಕ್ಲಿಯರ್ ಆಗುತ್ತೆ ಸರ್ Before assembly session starts. ಯಾಕಂದ್ರೆ ಯಾವ್ದು ಈಗ 1 ವರ್ಷನೂ ಅವಧಿ ಕಡಿಮೆ ಮಾಡ್ತಾರೆ. That is not there. In only one case there is. ಅದೇ ಒಂದು ಮಾತು. ಅವ್ರಿಗೆ 1 ವರ್ಷ. Rest all whenever you appoint, they will get 6 months. Media will also think of you also. Thank you. We are accommodating one media. Thank you, sir. ಅಂತ ಸ್ವಲ್ಪ ಮಾಹಿತಿ ಇದೆ ಅಷ್ಟೇ. ನನಗೆ ಇವ್ರನ್ನ ಅಫಿಷಿಯಲ್ ಆಗಿ ಅವ್ರು ನನಗೆ ಡಿಸ್ಕ್ಲೋಸ್ ಮಾಡಿ ಕೊಟ್ಟಿಲ್ಲ. ಸೊ ಆಲ್ ಕಾಲೇಜ್ನ ಡಿ ಬ್ರಾಂಚ್ ಒಂದು ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸಾಫ್ಟ್ವೇರ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ಗೆ 804 ಕೋಟಿ, ಇಂಡಿ ಬ್ರಾಂಚ್ ಕೆನಾಲ್ಗೆ 64,172, UKPಗೆ 2,600 ಕೋಟಿ, ಬ್ಯಾಲೆನ್ಸಿಂಗ್ ಲೆಂತ್ ಆಫ್ ಮಲ್ಲಪ್ರಭಾ ಸೆಂಟ್ರಲ್ ಸ್ಕೀಮ್ ಅದು 3,000 ಕೋಟಿ, ಘಟ್ಟಪ್ರಭಾ ರೈಟ್ ಬ್ಯಾಂಕ್ ಕ್ಯಾನಲ್ ಚಿಕ್ಕೋಡಿ ಬ್ರಾಂಚ್ 1,596 ಕೋಟಿ, ಬ್ಯಾಲೆನ್ಸಿಂಗ್ ವರ್ಕ್ ಆಫ್ ತುಂಗಭದ್ರಾ ನಟ್ ಬ್ಯಾಂಕು 1,440 ಕೋಟಿ, ಫ್ಲಡ್ ಕಂಟ್ರೋಲ್ ಅಂಡ್ ಫ್ಲಡ್ ಮ್ಯಾನೇಜ್ಮೆಂಟ್ ಆಫ್ ಬೆನ್ನಿಹಳ್ಳ ರಿವರ್ 1,000 ಕೋಟಿ, ಒಟ್ಟು 11,000 ಕೋಟಿ ರೂಪಾಯಿದು ಮೊದಲು ಕೊಟ್ಟಿದ್ದೀವಿ. ಒಂದೇನೋ ಕ್ಲಿಯರ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಅಷ್ಟೇ, ಇನ್ನ ಅಫಿಷಿಯಲ್ ಆಗಿ ಏನೋ. ಸೊ ಇದಕ್ಕೆಲ್ಲ ಅವರು MPsಗೆ ನಾವು ಅದನ್ನ ಬಗ್ಗೆ ಕೊಟ್ಟು ಪ್ರೆಷರ್ ಬಿಲ್ಡಪ್ ಮಾಡಿ ನಿಮ್ಮ ಕ್ಷೇತ್ರಕ್ಕೆ ನೀವು ಉದ್ಯೋಗ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಮಿನಿಸ್ಟರ್ಸ್ಗೆ ಅವರೆಲ್ಲ ಕಳಿಸ್ತೀವಿ. ಮತ್ತು ಎತ್ತಿನಹೊಳೆ ಪ್ರಾಜೆಕ್ಟ್ ಏನಿದೆ ಅದು ಕೂಡ ಡ್ರಿಂಕಿಂಗ್ ವಾಟರ್ ಅಲ್ಲಿ ನೀವು ತೆಗೆದುಕೊಂಡು ಸ್ವಲ್ಪ ಹಣ ಸಹಾಯ ಮಾಡಬೇಕು ಅಂತ ಹೇಳಿದ್ದೆ. ಯಾಕೆಂದ್ರೆ 75 ಲಕ್ಷ ಜನಸಂಖ್ಯೆಗೆ ಈ ಕುಡಿಯೋ ನೀರಂತ ಯೋಜನೆ, 6,657 ಹಳ್ಳಿಗಳು, 38 ಟೌನ್ಗಳಿಗೆ, 29 ತಾಲೂಕುಗಳಿಗೆ ಅದು ಬೆನಿಫಿಟ್ ಆಗ್ತದೆ 7 ಡಿಸ್ಟಿಕ್ ಅಲ್ಲಿ. ಅದು ಮಾಡಬೇಕು ಅಂತ ಹೇಳಿ. ಎಷ್ಟು ಕೇಳಿದ್ದೀರಿ? ಎಷ್ಟು ನೆರವು ಕೇಳಿದ್ದೀರಿ? ಅಮೌಂಟ್ ಅದನ್ನು ನಾವು ಕೇಳಿದೆವು. ನಾವು ಇದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ನಮ್ಗೊಂದು 75% ಕೊಡಿ ಅಂತ ನಾವು ಕೇಳಿದ್ದೇವೆ.
20 TMC. ಸೊ ಅದಕ್ಕೆ ಕುಡಿ ಡ್ರಿಂಕಿಂಗ್ ವಾಟರ್ಗೆ ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ. ನೋಡೋಣ ನಾವು ಏನ್ ಮಾಡ್ತಾರೆ ಅಂತೇಳಿ. ಸೊ ನಮ್ಮ ಇರಿಗೇಷನ್, ನಮ್ಮ ಡ್ರಿಂಕಿಂಗ್ ವಾಟರ್ ಮಿನಿಸ್ಟ್ರಿಂದ ಪ್ರಪೋಸಲ್ ಕೂಡ ನಾವು ಕಳಿಸ್ಬೇಕು. ಅಲ್ಲ, ಲಾಸ್ಟ್ ಟೈಮ್ ಸಂಸದರ ಜೊತೆ ಸಭೆ ಆದಂತ ಸಂದರ್ಭದಲ್ಲೂ ಇದೇ ಪ್ರಶ್ನೆಯನ್ನ ನೀವು ರೈಸ್ ಮಾಡಿದ್ರಿ. ಸಂಸದರು ಅಂತ ಕೇಳ್ಕೊಂಡು ಕೇಳ್ತಾ ಇದಾರೆ, ನೀವು ಎಷ್ಟು ಖರ್ಚು ಮಾಡಿದೀರಾ, ಕೊಡಿ ಪ್ರಾಜೆಕ್ಟ್ ಕೊಡಿ, ಹೆಂಗೆ ಮಾಡಿದೀರಾ, ಏನು ಅಂತ ಕೇಳ್ತಾರೆ. ಇದಕ್ಕೆಲ್ಲ ನಾವೆಲ್ಲ ಉತ್ತರ ಕೊಟ್ಟಿದ್ದೀವಿ. ಅಲ್ಲ ಸರ್, ಯಾಕಂದ್ರೆ ಒಂದ್ಸತಿ ಹೇಳಿದ್ರು ಇಲ್ಲ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡಿದೆ, ಅದು ನಾವು ಇಲ್ಲಿಂದ ಪಾಸ್ಪೋರ್ಟ್ ಕಳಿಸ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ಫಸ್ಟ್ DPR ಕೊಟ್ಟು ಮೇಲೆ ಅವ್ರು 5,300 ಕೋಟಿ ಅಂತ ಅನೌನ್ಸ್ ಮಾಡಿದ್ದು. DPR ಎಲ್ಲ ಆಗಿ I have just come here. We have come here for the development plans. Today also Chief Minister is coming and meeting the Defence Minister. We have some projects of Bangalore City for winding up the roads, and we wanted to have a air show at the time of Dasara. Small air show, not big air show. At the time of Dasara. It's an international event. Dasara is in Karnataka. So earlier my Chief Minister requested on that issue. So officially requested. So you also met Sonia Gandhi today. What was the No, discussion? I have not met Sonia. You have not. Are you meeting any of the senior leaders here? Did you meet? I have asked for a time, that's all. In the meeting, did you meet? No, I have not met. You have not met. ಯಾರಿಗೆ- Sir, regarding ಈ ಗೋವಾ ವಿಷಯ ಬಗ್ಗೆ ಸರ್, ಅದೆಲ್ಲ ಸ್ವಲ್ಪ ಎಲ್ಲ ನಾವು ಅಧ್ಯಾಯ ಮಾಡಿದೆ. ಆದ್ಮೇಲೆ ನಾವು ಅದಕ್ಕೆ ಉತ್ತರ ಅದಕ್ಕೇನು ಯಾವ ರೀತಿ ಉತ್ತರ ಕೊಡಬೇಕು, ನಾನು ಟೆಂಡರ್ ಕರೆದು ಬಿಟ್ಟಿದ್ದೀನಿ. ನಾವು ಆಲ್ರೆಡಿ ಕಾಲ್ ಟೆಂಡರ್ ಟೆಂಡರ್ ಕರೆದಿದ್ದೀವಿ. ನೋಡ್ತೀವಿ ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಬಿಟ್ಟು sir, I may get tomorrow. Rahul Gandhi is not here today. He has gone. I just checked his office. He has gone to Patna. Rahul Gandhi. ಕೇಳಿದ್ರಿ ಸರ್, ಕೇಳಿದ್ರಿ. Asked for time. I think tomorrow if he fine. sir, Goa has issued a show cause notice objecting what issues? No, about this consummatory issue. Yes, sir. ಏನ್ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ ಸರ್? Wild life sanctuary can't Madai Wildlife Sanctuary. So you can't do work there in Madai Basin. That is what they should have said. ನಾನು ಬೆಂಗಳೂರಿಂದ ಬಂದು ಎನ್ವೈರನ್ಮೆಂಟ್ ಫಾರೆಸ್ಟ್ ಮಿನಿಸ್ಟರ್ ಯಾದವ್ ಅವರು want off it? No, you leave it. No. If you can't see our state, so it is the central government. Let central government take a call. What has to be done, what not has to be done. Goa can't dictate to us. Goa ನಮಗೆ ರಾಜಧಾನಿ ಬಂದ್ಬಿಟ್ಟು ನಮಗೆ ಶೋಕಾಸ್ ನೋಟಿಸ್ ಕೊಡೋದು ಯಾರದು? Who is Goa in my territory? If I am doing wrong, let central government tell you are doing wrong. It is a authority that they take action. Goa can't dictate to us on this issue. ಅಲ್ಲ, ಲಾಸ್ಟ್ 5 ಮೀಟಿಂಗ್ ಅಲ್ಲಿ ಇದು ಚರ್ಚೆಗೆ ಬಂದಿಲ್ಲ ಮಾತೆ ವರ್ಲ್ಡ್ ಲೈಫ್ ಬೋರ್ಡ್ ಕೂಡ ಮಾತಾಡಿದ್ದಾರೆ, ಹೇಳಿದ್ರು. ಸೋಮಣ್ಣವರು ಬಂದಿದ್ರು. ಸೊ ಇವೆಲ್ಲ ಸ್ಕೀಮ್ಸ್ ಇರಿಗೇಷನ್ ಲೀಗಲ್ ಟೀಮ್ ಹತ್ರ ಮಾತಾಡಿದ್ದೀನಿ, ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ. ಮತ್ತೆ ಈ ಅಸೆಂಬ್ಲಿ ಶುರು ಆಗ್ತಾರೆ, ಹಾಗೆ ಪ್ಲಾನ್ ಮಾಡ್ತಾರೆ.